ಅವರೆಲ್ಲ ಮಾತಾಡೋ ಸಮಯದಲ್ಲಿ ಕುಂತಿ ಒಳಗೆ ಹೋಗಿ ನಿಮ್ಮ ಸಮಸ್ಯೆ ಏನು ಹೇಳಿ, ನನ್ನಿಂದ ಆದರೆ ಅದನ್ನು ತೀರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಅಂತಾಳೆ. ಅದಕ್ಕೆ ಆ ಬ್ರಾಹ್ಮಣ ಇದು ಮನುಷ್ಯರಿಂದ ಆಗೋ ಕೆಲಸ ಅಲ್ಲ ಅಂತ ಹೇಳಿ ಅವರ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾನೆ. ಈ ಊರಿಗೆ ಬಕ ಎಂಬ ರಾಕ್ಷಸ ರಾಜ ದಿನದಿನಲೂ ಸರದಿಯಂತೆ ಒಬ್ಬರ ಮನೆಯಿಂದ ಒಂದು ಬಂಡಿ ಅನ್ನ, 2 ಕೋಣಗಳು ಹಾಗೂ ಒಬ್ಬ ಮನುಷ್ಯನನ್ನು ಕಳಿಸ್ಬೇಕು. ಕಳಿಸಿದಂಥ ಆ ಮನುಷ್ಯ ಕೂಡ ಅವನ ಆಹಾರವೇ. ಈ ಸಾರಿ ನಮ್ಮ ಸರದಿ ದುಡ್ಡು ಕೊಟ್ಟು ಬೇರೆಯವರನ್ನ ಕಳಿಸುವಷ್ಟು ಶ್ರೀಮಂತ ಅಲ್ಲ ನಾನು, ಹಾಗಂತ ನನ್ನ ಹೆಂಡತಿ ಮಕ್ಕಳನ್ನು ಕಳೆದುಕೊಳ್ಳಲಾರೆ ಅಂತ ಹೇಳ್ತಾನೆ. ಅದಕ್ಕೆ ಕುಂತಿ ನನಗೆ 5 ಜನ ಮಕ್ಕಳಿದ್ದಾರೆ, ಅದರಲ್ಲಿ ಒಬ್ಬರನ್ನ ಕಳಿಸೋಣ ಅಂತ ಅಂತಾಳೆ. ಅದಕ್ಕೆ ಆ ಬ್ರಾಹ್ಮಣ ನಾನು ಬ್ರಾಹ್ಮಣ ಹತ್ಯೆ ಮಾಡುವುದಿಲ್ಲ, ಬ್ರಾಹ್ಮಣ ಹತ್ಯೆನ ಆತ್ಮಹತ್ಯೆನ ಅಂತ ಕೇಳಿದರೆ ನಾನು ಆತ್ಮಹತ್ಯೆನೇ ಚೂಸ್ ಮಾಡ್ತೀನಿ ಅಂತ ಹೇಳ್ತಾನೆ. ನನ್ನ ಮಗ ಭೀಮಸೇನ ವೀರ, ಆ ರಾಕ್ಷಸರು ಪಿಶಾಚಿಗಳು ನನ್ನ ಮಗನನ್ನ ಏನು ಮಾಡಲಾರರು, ನನ್ನ ಮಗ ಶಕ್ತಿವಂತ, ನೀವು ಆ ಕಳಿಸುವ ಊಟವನ್ನು ತಯಾರು ಮಾಡಿ, ನನ್ನ ಮಗ ಆ ಊಟವನ್ನು ರಾಕ್ಷಸನ ಹತ್ರ ತಲುಪಿಸ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಆ ಬ್ರಾಹ್ಮಣ ತುಂಬ ಖುಷಿ ಪಡ್ತಾನೆ. ಕುಂತಿ ಭೀಮನ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳ್ತಾನೆ. ಅದಕ್ಕೆ ಭೀಮ ಕೂಡ ಒಪ್ಕೊಳ್ತಾನೆ. ಭೀಮ ರೆಡಿ ಆಗೋದನ್ನು ನೋಡಿದ ಧರ್ಮರಾಜು ಇವನೇನೋ ಮಾಡೋಕ್ಕೆ ಹೊರಟಿದ್ದಾನೆ ಅಂತ ತಿಳಿದು, ಈ ಭೀಮಸೇನ ಇನ್ನೇನು ಮಾಡೋಕ್ಕೆ ಹೊರಟಿದ್ದಾನೆ, ಅದಕ್ಕೆ ನಿಮ್ಮ ಅನುಮತಿ ಪಡೆದಿದ್ದಾನ ಅಂತ ಕುಂತಿ ಹತ್ರ ಕೇಳ್ತಾನೆ. ಅದಕ್ಕೆ ಕುಂತಿ ನಡೆದಿದ್ದೆಲ್ಲ ಹೇಳ್ತಾಳೆ. ಧರ್ಮರಾಜು ನಿನ್ನ ಮಗನ ಸಾವಿನ ಬಾಗಿಲಿಗೆ ಕಳಿಸೋಕೆ ರೆಡಿ ಆಗಿದ್ದೀಯಾ? ನಾವು ಅವನಿಂದನೇ ಅಲ್ಲ ಪ್ರಶಾಂತವಾಗಿದ್ದೀವಿ, ಇನ್ನು ಆ ದುರ್ಯೋಧನ ಮೇಲೆ ಸೇಟ್ ಕೂಡ ಕೇಳಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ, ಇದನ್ನೆಲ್ಲ ಯೋಚನೆ ಮಾಡಿದೀಯಾ ಅಂತ ಅಂತಾನೆ. ಅದಕ್ಕೆ ಕುಂತಿ ನನ್ನ ಮಗನ ಸಾಮರ್ಥ್ಯ ನನಗೆ ಗೊತ್ತು, ಅಗ್ನಿಗೃಹದಲ್ಲಿ ಅವನ ಧೈರ್ಯ ಹಿಡಿಂಬನನ್ನೇ ಸಂಹಾರ ಮಾಡಿದ್ದಾನೆ, ಇನ್ನು ಚಿಕ್ಕವನಿದ್ದಾಗ ಗುಡ್ಡದ ಮೇಲಿಂದ ಕೆಳಗೆ ಬಿದ್ದರೂ ಕೂಡ ಅವನ ಬಲದಿಂದ ಕಲ್ಲೇ ಚೂರಾಗಿತ್ತು, ನಾನು ಈ ಬ್ರಾಹ್ಮಣರಿಗೆ ಪ್ರತ್ಯುಪಕಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಧರ್ಮರಾಜು ನೀನು ಹೇಳಿದ ಕೂಡ ಸರಿ, ನಮ್ಮ ಭೀಮ ಆ ರಾಕ್ಷಸನನ್ನ ಸಂಹರಿಸ್ತಾನೆ ಅಂತ ಅಂತಾನೆ. ಕ್ರೂರವಾದ ರಾಕ್ಷಸನನ್ನ ಈಗ ಭೀಮ ಸಂಹರಿಸುತ್ತಾನ? ಭೀಮ ಒಬ್ಬ ಸಾಮಾನ್ಯ ಬ್ರಾಹ್ಮಣ ರೂಪ ಧರಿಸಿ ರಾಕ್ಷಸನ ತೆರೆಗೆ ಅಂದರೆ ಅವನ ಆಹಾರವಾಗಿ ಯುದ್ಧಕ್ಕೆ ತಯಾರಾಗಿ ಹೋಗ್ತಾನೆ.